ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಬೆಳ್ತಂಗಡಿಯ ಗೇರುಕಟ್ಟೆ ಗ್ರಾಮ ಇವಾಗ ಮತ್ತೊಮ್ಮೆ ಸುದ್ದಿಯಲ್ಲಿದೆ. ಇವತ್ತು ಬೆಳ್ಳಂಬೆಳಗ್ಗೆ ಪರೀಕ್ಷೆ ಬರೆಯೋಕೆ ಅಂತ ಹೋಗ್ತಾ ಇದ್ದಂತಹ ಒಂದೇ ಮನೆಯ ಸಹೋದರಿಯರಿಬ್ಬರು ಬಸ್ಸಿನಿಂದ ಹೊರಗಡೆ ಎಸೆಯಲ್ಪಟ್ಟಂತಹ ಒಂದು ಘಟನೆ ನಡೆದಿರುವಂಥದ್ದು. ಕಂಪ್ಲೀಟ್ ಡೀಟೇಲನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಸೊ ಏನು ನಡೀತು, ಏನು ಎತ್ತ, ಯಾಕಾಗಿ ಒಂದು ಅಹಿತಕರ ಘಟನೆ ಅನ್ನೋದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ. ಅದಕ್ಕೂ ಮೊದಲು ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ಖಂಡಿತವಾಗಿಯೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರ ಅಲ್ಲ, ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. ಬೆಳ್ತಂಗಡಿಯ ಗೇರುಕಟ್ಟೆ ಅಂತ ಹೇಳುವಾಗಲೇ ನಮಗೆ ನೆನಪಿಗೆ ಬರುವಂಥದ್ದು ಒಂದು 3 ತಿಂಗಳು ಮೊದಲು ನಡೆದಂತಹ ಒಂದು ಘಟನೆ. ಅದು ಸುಮಂತ್ ಅವರ ನಿಗೂಢ ಸಾವು ಪ್ರಕರಣ. ಇವಾಗಲೂ ಕೂಡ ಆ ಒಂದು ಪ್ರಕರಣದಲ್ಲಿ ಇತ್ಯರ್ಥ ಆಗಲಿಲ್ಲ. ಈ ಒಂದು ವಿಡಿಯೋದಲ್ಲಿ ಈ ಒಂದು ಪ್ರಕರಣದ ಬಗ್ಗೆ ಮಾತಾಡಲಿಕ್ಕೆ ಹೋಗ್ತಾ ಇಲ್ಲ. ಆದರೂ ಕೂಡ ಗೇರುಕಟ್ಟೆ ಎನ್ನುವಂತಹ ಆ ಒಂದು ರೇಷ್ಮೆ ರೋಡ್ ಅಂತ ಹೇಳಿದರೆ ನಿಮಗೆ ಪರಿಚಯ ಆಗುವಂಥದ್ದು ಇದೇ ಒಂದು ಪ್ರಕರಣ ಆಗಿರುತ್ತೆ, ರೀಸೆಂಟಾಗಿ ನಡೆದಿರುವಂಥದ್ದು. ಸೊ ಈ ಒಂದು ಗೇರುಕಟ್ಟೆಯಲ್ಲೇ ನಡೆದಂತಹ ಅಹಿತಕರ ಘಟನೆ, ಈ ಒಂದು CCTV ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಹೋದರೆ ನಿಮಗೆ ಅರ್ಥ ಆಗುತ್ತೆ. ಚಲಿಸ್ತಾ ಇದ್ದಂತಹ ಬಸ್ಸಿನಿಂದ ರಸ್ತೆಗೆ ಎಸೆಯಲ್ಪಟ್ಟಂತಹ ಇಬ್ಬರು ವಿದ್ಯಾರ್ಥಿನಿಯರು. ಸೊ ಈ ಒಂದು ಇಬ್ಬರು ವಿದ್ಯಾರ್ಥಿನಿಯರು SSLC ಪರೀಕ್ಷೆ ಬರಬೇಕು ಅಂತ ಆ ಒಂದು ಬಸ್ಸಿನಲ್ಲಿ ಪ್ರಯಾಣ ಮಾಡ್ತಾಯಿದ್ರು. ಆ ಒಂದು ತಿರುವಿನ ರಸ್ತೆ ನಾವು ಗಮನಿಸ್ಬೋದು. ಆ ಒಂದು ತಿರುವಿನ ರಸ್ತೆಯಲ್ಲಿ ಅತ್ಯಂತ ರಭಸವಾಗಿ ಆ ಒಂದು ಸರ್ಕಾರಿ ಬಸ್ ಬರ್ತಾಯಿತ್ತು. ಏಕಾಏಕಿ ಡೋರ್ ಓಪನ್ ಆಗುತ್ತೆ. ಆ ಒಂದು ಡೋರ್ನಿಂದ ಇಬ್ಬರು ವಿದ್ಯಾರ್ಥಿನಿಯರು ಬಸ್ಸಿನ ಹೊರಗಡೆಗೆ ಎಸೆಯಲ್ಪಡ್ತಾರೆ. ನೋಡಿ, ಶಾಲೆಗೆ ತೆರಳುತ್ತಾ ಇದ್ದಂತಹ ಒಂದೇ ಮನೆಯ ಇಬ್ಬರು ವಿದ್ಯಾರ್ಥಿಗಳು ಬಸ್ಸಿನಿಂದ ಎಸೆಯಲ್ಪಟ್ಟು ಗಂಭೀರ ಗಾಯಗೊಂಡಂತಹ ಘಟನೆ ಈ ಒಂದು ಕಳಿಯ ಗ್ರಾಮದ ಗೇರುಕಟ್ಟೆ ಬಳಿ ನಡೆದಿರುವಂಥದ್ದು. ಸೊ ಬೆಳಿಗ್ಗೆ ಎಂದಿನಂತೆ ಗೇರುಕಟ್ಟೆಯಿಂದ ಬೆಳ್ತಂಗಡಿ ಶಾಲೆಗೆ ತೆರಳಲು KSRTC ಬಸ್ಸಿಗೆ ಹತ್ತಿದ್ದು ರೇಷ್ಮೆ ರೋಡ್ ಎಂಬಲ್ಲಿ ಒಮ್ಮೆಲೆ ಬಸ್ ಬಾಗಿಲು ತೆರೆಯಲ್ಪಟ್ಟು ಇಬ್ಬರು ನಿಯಂತ್ರಣ ತಪ್ಪಿ ಕೆಳಗೆ ಎಸೆಯಲ್ಪಟ್ಟು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ. ಚಿಕಿತ್ಸೆಗಾಗಿ ಬೆಳ್ತಂಗಡಿ ಹಾಗೂ ಉಜಿರೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗಿದೆ. ಮಾಹಿತಿ ಪ್ರಕಾರ ಓರ್ವ ವಿದ್ಯಾರ್ಥಿನಿ SSLC ಪರೀಕ್ಷೆಗೆ ತೆರಳುತ್ತಾ ಇದ್ದು ಮತ್ತೊಬ್ಬಳು ದ್ವಿತೀಯ PUC ವ್ಯಾಸಂಗ ಮಾಡ್ತಾ ಇದ್ದರು. ಇಬ್ಬರೂ ಕೂಡ ಒಂದೇ ಮನೆಯಿಂದ ಬಂದ ಯುವತಿಯರಾಗಿದ್ದರು. ನಾವು ಗಮನಿಸಬೇಕಾದಂತಹ ಒಂದು ವಿಚಾರ. ಸೊ ಇಲ್ಲಿ ನ್ಯಾಯತರ್ಪು ಗ್ರಾಮದ ಕಲೈತೊಟ್ಟು ನಾಗರಾಜ ಮತ್ತು ರೂಪಾ ದಂಪತಿಗಳ ಮಕ್ಕಳಾಗಿದ್ದು ಮಕ್ಕಳಿಬ್ಬರನ್ನು ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಮಕ್ಕಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಎನ್ನುವಂತಹ ಪ್ರಾಥಮಿಕ ವರದಿ ತಿಳಿದು ಬರ್ತಾ ಇರುವಂಥದ್ದು. ನೋಡಿ, ನಾವು ಹಲವು ಘಟನೆಗಳಿಗೆ ನಮ್ಮ ರಾಜ್ಯ ಅಥವಾ ನಮ್ಮ ಜಿಲ್ಲೆ ಅಥವಾ ಹೊರ ಜಿಲ್ಲೆಗಳು ಸಾಕ್ಷಿ ಆಗ್ತಾ ಇರುವಂಥದ್ದು. ಅದರಲ್ಲಿ ಪ್ರತ್ಯೇಕವಾಗಿ ಇವಾಗ SSLC ಪರೀಕ್ಷೆಗೆ ಅಂತ ಏನು ತಯಾರಿ ಮಾಡಿಕೊಂಡು ಬಹಳ ಅಂದರೆ 1 ವರ್ಷಗಳ ನಿರಂತರ ಈ ಒಂದು ಪ್ರಯತ್ನದಿಂದ ಏನು ಎಕ್ಸಾಮ್ ಬರೆದು ಒಳ್ಳೆ ಮಾರ್ಕ್ಸ್ ಪಡ್ಕೊಳ್ಬೇಕು ಅನ್ನೋಂತಹ ಉದ್ದೇಶದಿಂದ ಆ ಹುಡುಗಿ ಬರ್ತಾ ಇರಬೇಕೇನೋ. ನೋಡಿ, ಅರಿವೇ ಇರೋದಿಲ್ಲ ಇಂತಹ ಒಂದು ಅಪಾಯ ಎದುರಾಗುತ್ತೆ ಅಂತ. ನಾವು ಪುತ್ತೂರಲ್ಲಿ ಹಲವು ಕಡೆಗಳಲ್ಲಿ ಗಮನಿಸಿದವರು ಏನು ಆ ಒಂದು ಸರ್ಕಾರಿ ಬಸ್ಗಳಲ್ಲಿ ಕಂಡಕ್ಟರ್ ಯಾವ ರೀತಿಯಲ್ಲಿ ತನ್ನ ಕಾರ್ಯನಿರ್ವಹಿಸ್ತಾರೆ. ಕೆಲವೊಂದು ಕಂಡಕ್ಟರ್ ಇರ್ತಾರೆ ಅಂದರೆ ಕರೆಕ್ಟಾಗಿ ಈ ಒಂದು ಡೋರನ್ನು ಜಾಗರೂಕತೆಯಿಂದ ನೋಡ್ಕೊಳ್ತಾರೆ. ಆದರೆ ಕೆಲವೊಂದು ಕಂಡಕ್ಟರ್ಗಳು ಅಂದರೆ ಮೇ ಬಿ ಇದು ಕಂಡಕ್ಟರ್ಗಳ ತಪ್ಪು ಅಂತ ಹೇಳೋದಕ್ಕೂ ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ ಬಸ್ಸಿನಲ್ಲಿ ಆ ರೀತಿಯಲ್ಲಿ ಜನಜಂಗುಳಿ ಫುಲ್ಲಾಗಿರುತ್ತೆ. ಅಂದರೆ ಕಾಲಿಡೋದಕ್ಕೂ ಸಾಧ್ಯ ಆಗೋದಿಲ್ಲ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕಂಡಕ್ಟರ್ ಬರಬೇಕು ಅಂದರೆ ಹರಸಾಹಸ ಪಡ್ತಾರೆ. ಅಂಥದ್ರಲ್ಲಿ ಈ ಒಂದು ಡೋರನ್ನು ಯಾರು ಹತ್ತಾರೋ ಅವರೇ ಲಾಕ್ ಮಾಡ್ತಾರೆ. ಏನೋ ಅಲ್ಲಿ ಅಸಂಬದ್ಧವಾಗಿ ನಡೆದು ಹೋಗಿದೆ. ಸೊ ಆ ಒಂದು ಮಕ್ಕಳನ್ನು ರೋಡಿಗೆ ಎಸೆಯಲ್ಪಟ್ಟಂತಹ ಒಂದು ಸಂದರ್ಭ ನಿಜಕ್ಕೂ ದಯನೀಯವಾದಂಥದ್ದು, ನೋಡಲು ಸಾಧ್ಯವಾಗದಂತಹ ಒಂದು ಘಟನೆ. ಈ ಒಂದು ವಿಡಿಯೋವನ್ನು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ಹಾಕಿರ್ತೀನಿ. ಆದರೆ ಎಲ್ಲಿಯವರೆಗೆ ಅದು ಇರುತ್ತೆ ಅನ್ನೋದು ಗೊತ್ತಿಲ್ಲ. ಆದರೂ ಕೂಡ ಸೊ ಈ ಒಂದು ಘಟನೆ ಇವತ್ತು ಬೆಳ್ತಂಗಡಿ ತಾಲೂಕಿನಲ್ಲಿ ಗೇರುಕಟ್ಟೆಯ ರೇಷ್ಮೆ ರೋಡ್ ಪಕ್ಕದಲ್ಲಿ ನಡೆದಿರುವಂಥದ್ದು. ಸ್ನೇಹಿತರೆ, ಒಂದು ವಿಚಾರವನ್ನು ನೋಡ್ತಾ ಇದ್ದರೆ ನಿಮಗೆ ಏನು ಅನಿಸ್ತಾ ಇದೆ? ಕಂಪ್ಲೀಟಾಗಿ ನಿಮ್ಮ ಮಾಹಿತಿಯನ್ನು ಇಲ್ಲಿ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.